ಇಷ್ಟೆಲ್ಲ ಪ್ರೀತಿ ಮಾಡೋ ತಂಗಿ ಫೋಟೋನ ಮನೇಲಿ ಇಟ್ಕೊಳ್ದೆ ಇರೋಕ್ಕೆ ಹೇಗೆ ಸಾಧ್ಯ? ನನಗೆ ನೀನೀಗ ಅವ್ರದ್ದೊಂದು ಫೋಟೋ ಕೊಡಬೇಕು. ಅವಳ ಪಟ್ಟ ನಂತವ ಎಲ್ಲಿದೆ ಸಂಗಪ್ಪ? ನಿಮ್ಮ ಫೋನ್ ಇಲ್ವಾ? ಫೋನು ಜೂನಿಯರ್, ಶಾಂತಮ್ಮ ಬರೋಕ್ಕೂ ಮುಂಚೆ ಅವ್ರ ತಂಗಿ ತೀರ್ಕೊಂಡಿದ್ದಾರೆ ಅಂದಮೇಲೆ ಇವ್ರ ಹತ್ರ ಫೋಟೋ ಹೇಗೆ ಬರೋದಕ್ಕೆ ಸಾಧ್ಯ ಹೇಳು? ಓ ಹೌದಲ್ವಾ? ಮತ್ತೆಲ್ಲಿದೆ ಶಾಂತಮ್ಮ? ಇನ್ನಲ್ಲಿ ನಮ್ಮ ಊರ್ನಾಗ ಇರ್ತದ ಅಡ್ಡಯ್ಯ. ಅದೇ ನಾನು ಹೇಳಕ್ ಬಂದೆ, ಊರಿಗೆ ಯಾರಿಗಾದ್ರೆ ಹೇಳಿ ಫೋಟೋನ ಕಳ್ಸ್ಕೊಡಕ್ಕಾಗತ್ತಾ ಅಂತ. ಇಲ್ಲಾಂದ್ರೆ ಅಡ್ರೆಸ್ ಕೊಟ್ರೆ ನಾನೇ ಹೋಗಿ ತಗೊಂಡು ಬಂದ್ಬಿಡ್ತೀನಿ. ನನಗೆ ನಂಬಿಕೆ ಇದೆ, ಇವ್ರು ಆ ಫೋಟೋ ನೋಡ್ತಿದ್ದ ಹಾಗೆ 100% ಬೇಗ ರೆಡಿ ಆಗಿಬಿಡ್ತಾರೆ. ಜೂನಿಯರ್, ನೀನು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ. ಅದನ್ನೆಲ್ಲ ಆಮೇಲೆ ಮಾಡುವಂತೆ. ಈಗ ಮೊದಲು ಆಗ್ಬೇಕಾಗಿರೋ ಕೆಲಸ ನೋಡುವಂತೆ. ಬಾ. ಈಗೇನು ಕೆಲಸ ಇದೆ? ಜೂನಿಯರ್, ಇವತ್ತು ಲಚ್ಚಿ ರೆಕಾರ್ಡಿಂಗ್ ಇದೆ. ಅವ್ನು ರೆಡಿ ಆಗ್ತಾ ಇದ್ದಾನೆ. ಅವ್ನಿಗೆ ವಿಶ್ ಮಾಡ್ಬೇಕಲ್ವಾ? ಬಾ ಹೋಗೋಣ. ಜೂನಿಯರ್ ಬಾ ಬಾ. ಅಚ್ಚಿ, ಒಳ್ಳೇದಾಗ್ಲಿ ಕಂದ, ನಿನ್ಗೆ ಒಳ್ಳೇದಾಗ್ಲಿ. ಬಾಯ್ ಕಂದ. ಬಾಯ್ ಡ್ಯಾಡು. ಶಾಂತಮ್ಮ, ನಿಮ್ಮ ಊರಿಗೆ ಫೋನ್ ಮಾಡಿದ್ಯಾ? ಬೇಗ ಫೋನ್ ಮಾಡಿ ಗೋಪಾಲ್ ಅವ್ರ ತಂಗಿ ಫೋಟೋನ ತರಿಸು. ಅದಾಗಕ್ಕಿಲ್ಲ ಯಜಮಾನ್ರೆ. ನಂಗೆ ಗೊತ್ತಿರೋರು ಯಾರಿಗೂ ಅದನ್ನೆಲ್ಲ ಕಳ್ಸಕ್ ಗೊತ್ತಾಗಕ್ಕಿಲ್ಲ. ಆಯ್ತು, ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ನಿಮ್ಮೂರು ಯಾವ್ದು ಅಂತ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಇಬ್ರು ಹೋಗಿ ಫೋಟೋ ತಗೊಂಡ್ಬರೋಣ. ಆ ಫೋಟೋ ನೋಡಿದ್ಮೇಲೆ ಗೋಪಾಲ್ ಅವ್ರಿಗೆ ಅದೇನೇನ್ ನೆನಪಿಗೆ ಬರುತ್ತೋ ಬಂದ್ಬಿಡ್ಲಿ. ಏನ್ ಶಾಂತಮ್ಮ, ಗಂಡು ಹುಷಾರು ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನ ಮಾಡ್ತಿದ್ದೆ, ಯಾವುದಕ್ಕೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಒಂದ್ ಪಟ ತಕ ಬರಕ್ಕೆ ನೀವ್ ಆಟ್ ದೂರ ಬರ್ಬೇಕೆ? ಅದು ನಿಮ್ ಕ್ಯಾಮೆನೆಲ್ಲ ಬಿಟ್ಟು. ಈಗ್ಲೇ ನಮ್ಮ ಯಜಮಾನ್ರಕ್ಕೋಸ್ಕರ ಅಪ್ಪರ ಕಷ್ಟ ತಕೊಂಡಿದ್ದೀರಿ, ಮತ್ತೆ ನಿಮಗ್ ಕಷ್ಟ ಆಗದ್ ಬ್ಯಾಡ. ಯಾವ ಕಷ್ಟನೂ ಇಲ್ಲ ಶಾಂತಮ್ಮ. ನೀವ್ ನಿಮ್ ಕ್ಯಾಮೆರಾ ನೋಡ್ಕೊಳ್ಳಿ ಯಜಮಾನ್ರೆ. ಬೇಕಾರೆ ಸಾಗರಣ್ಣನ್ ಕುಟ್ಟೆ ನಮ್ಮ ಊರ್ಗ್ ಹೋಗಿ ನನ್ನ ಆದ್ನೇ ಪಟ ತಕ ಬತ್ತೀವಿ. ಏನಣ್ಣ ಆಗಕ್ಕಿಲ್ವೇ? ಅರೆ, ನಾನಾದ್ರೇನು, ನನ್ನ ಸೀನಿಯರ್ ಆದ್ರೆ ಏನು, ದಾರ ಒಳಗೆ ಕರ್ಕೊಂಡು ಹೋಗ್ಬಾ. ಆದರೆ ಅಲ್ಲಿ ಗೋಪಾಲ್ ಅವ್ರ ತಂಗಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಸ್ತು ಇದೆಯೋ ಎಲ್ಲನೂ ತೊಗೊಂಡ್ಬಂದ್ಬಿಡಿ. ಆವಾಗಲೇ ಅವ್ರು ಬೇಗ ಸರಿ ಹೋಗೋದು. ಸೀನಿಯರ್, ಇದರ ಕಂಪ್ಲೀಟ್ ಜವಾಬ್ದಾರಿ ನೀನು ತಗೋಬೇಕು, ಓಕೆನಾ? Excuse me. ಓ, ಅದ್ಭುತವಾದ ಕಂಠದ ಹುಡುಗ ಲಚ್ಚಿ. ಆನ್ ವಾಯ್ಸ್ನ ತನ್ನ ವಾಯ್ಸ್ ಮಾಡ್ಕೊಂಡಿರೋ ಲಿಪ್ಸಿಂಕ್ ರಿಯಾ. ಇದೆಲ್ಲದಕ್ಕೂ ಸೂತ್ರಧಾರಿ ದೀಪಿಕಾ ಸಾತು ಮೇಡಮ್. ಮತ್ತೆ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಅಂದ್ರೆ ನೀನ್ ಹಾಗೆ ನೋಡ್ತಾ ಇದ್ಯಾ? ಇವತ್ತು ಹಾಡ್ಸಕ್ಕೆ ಬಂದಿರೋದು, ಇವತ್ತು ಲಚ್ಚಿನೇ ಹಾಡೋದು. ಯಾಕೆ, ನಿಂಗೆ ಏನಾದ್ರೂ ಪ್ರಾಬ್ಲಮ್ಮಾ? ನೋಡು, ಅವತ್ತು ನಿನಗೂ ನಿನ್ನ ಗರ್ಲ್ ಫ್ರೆಂಡ್ ಬೃಂದಾಗೂ ನಿನ್ನ ಬಾಯಿಗಳು ಮುಚ್ಕೊಳ್ಳೋದಕ್ಕೆ ನಿನ್ನ ಯೋಗ್ಯತೆಗಿಂತ ಜಾಸ್ತಿ ಬಿಸಾಕಿದ್ದೀನಿ. ನಾನು ಕೊಟ್ಟಿರೋದಕ್ಕೆ ನೀವುಗಳು ಅದನ್ನು ತಗೊಂಡಿರೋದಕ್ಕೆ ವಿಡಿಯೋ ಸಾಕ್ಷಿನೂ ಕೂಡ ಇದೆ. ಕಮ್ಮಿಕ್ ಗಿಮ್ಮಿಕ್ ಅಂದೆ ಮುಂಚೆ ತರ ಇವಾಗ್ಲೂ ಬಾಯಿ ಮುಚ್ಕೊಂಡು ಕೆಲ್ಸ ಮಾಡ್ಬೇಕು. ಇಲ್ಲ ಅಂದ್ರೆ ನೀವಿಬ್ರು ಲಂಚ್ ಕೋರರು ಅಂತ ಪಬ್ಲಿಕ್ ಮುಂದೆ ನಾನು ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ. ಅರೆ ಏನ್ ಮೇಡಮ್ ಇದು, ನಾನೇನು ಮಾತಾಡೇ ಇಲ್ಲ.
ನೀವೇ ಏನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಅನಾವಶ್ಯಕವಾಗಿ ಡಿಬೇಟ್ ಆಗೋದು ಬೇಡ ಅಂತ ಮೊದಲೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾನು ಮಾಡೋ ಕೆಲಸಕ್ಕೆ ನಂಗೆ ಸಂಬಳ ಕೊಡ್ತಾರೆ, ನಾನು ಮಾಡ್ತೀನಿ. ಅದನ್ನ ಬಿಟ್ಟು ಮಿಕ್ಕಿದ ವಿಷಯ ನನಗೆ ಯಾಕೆ ಮೇಡಮ್? ಯಾರಾದರೂ ಆಡಲಿ, ಯಾರಾದರೂ ಲಿಪ್ಸಿಂಕ್ ಮಾಡಲಿ, ನನಗೇನು ಹೋಗೋದಿದೆ? ಇದೇ ತಲಹರಟೆ ಬೇಡ ಅಂತ ಇರೋದು. ಸಾರಿ ಮೇಡಮ್, ಒಂದು 5 ನಿಮಿಷ ಕೂತ್ಕೊಳ್ಳಿ, ಒಂದು ಸಣ್ಣ ಕೆಲಸ ಇದೆ, ಮುಗಿಸಿ ರೆಕಾರ್ಡಿಂಗ್ ಮಾಡೋಣ. ಈ ಲಚ್ಚಿ ಮನ್ಯಾಗ ಜಾಂಡ ಉರ್ಕೊಂಡಿರೋ ಗಂಟ ಗಿರ್ಜನ್ ವಿಷಯ ಸಂಗಮ್ ತಾವು ಬಾಯಿ ಬಿಡೋಕ್ ಆಗಕ್ಕಿಲ್ಲ. ಆದ್ರೆ ಅಲ್ಲಿ ತನಕ ಈ ಅಪ್ಪನಂತೂ ಬಾಳೆ ಹಣ್ಣು ಇಲ್ದಂಗೆ ಸುಲ್ದಾಕ್ಬೋದು. ನಡ್ರಿ ಹೋಗುಮ. ಎಲ್ಲಿಗೆ? ಗಿರ್ಜನ್ ಪಟ ತಗೋಬಾ ಅಂತ ನಿಮ್ ತಮ್ಮಯ್ಯ ಆರ್ಡರ್ ಮಾಡವ್ರಲ್ಲ, ಅದಕ್ಕೆ ಸಂಪ್ಕೆ ಹಳ್ಳಿಗೆ ಹೋಗ್ಬರ್ಮ ಬನ್ನಿ. ಏನು ಹುಡುಗಾಟ ಆಡ್ತಿದ್ಯಾ? ನನ್ನ ಕಾಲೆಳಿತಿದ್ಯಾ? ನೋಡೋ, ಅಕಸ್ಮಾತಾಗಿ ಕೂಡ ಗಿರಿಜನ್ ವಿಷಯ ಈ ಮನೇಲಿ ಯಾರಿಗೂ ಏನು ಗೊತ್ತಾಗಬಾರ್ದು. ನೀನ್ ಹಿಂಗೆ ಹೇಳ್ತ್ಯಾ? ನಿಮ್ ತಮ್ಮಯ್ಯ ಹಂಗೆ ಹೇಳ್ತಾರೆ. ಯಾರ ಮಾತು ಕೇಳೇನೆ? ಮನೆಗ್ ದೊಡ್ಡವ್ರು ಅಂದ್ಮೇಲೆ ಅವ್ರ ಮಾತು ಕೇಳ್ಬೇಕು ತಾನೆ. ಅದಕ್ಕೆ ನಾವ್ ಪೂರ ತಯಾರಾಗ್ಬಿಟ್ಟಿವ್ರಿ. ಇಲ್ಲಿಂದ ಊರ್ಗ್ ಹೋಯ್ತಾ ಇರೋದೆಯಾ, ಗಿರ್ಜನ್ ಪಟ ತರ್ತಾ ಇರೋದೆಯಾ, ಸಂಗಮಪ್ಪನ ಮುಂದೆ ಹಿಡಿಯೋದೆಯಾ. ಆಮೇಲೆ ಸುಗ್ಗಿನೇ ನಿನ್ನ ಗಿರ್ಜನ್ ಮಗಳು ಅಂತ ಒಪ್ಸದೆಯ. ಓ, ಹಾಗೆ ಮಾಡ್ಬಿಡ್ತೀಯ ಈಗ? ಯಾಕೆ ಆಯ್ಕಿಲ್ವೇ? ಇಲ್ಲ, ನಿನ್ ಕೈಲಿ ಆಗಲ್ಲ. ನಾನೇ ತಂದು ಫೋಟೋ ತೋರ್ಸು ಅಂದ್ರು ನೀನ್ ತೋರ್ಸಲ್ಲ. ನಾಯಕ್ ಹಂಗ್ ಮಾಡನೆ? ಯಾಕೆ ಅಂದ್ರೆ ನಿನ್ ಗಂಡ ಗೋಪಾಲ್ ಹುಷಾರಾಗ್ಬಿಟ್ರೆ ಮೊದಲು ಬರೋದು ನಿನ್ ಕುತ್ತಿಗೆಗೆನೆ.